ಹಲೋ ನಮಸ್ಕಾರ ಎಲ್ರಿಗೂ ಶುಭೋದಯ. ಇವತ್ತು ನಾನು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ. ಯಾಕಂತಂದರೆ ಇವತ್ತು ನಾನು ರಾಯರ ಪೂಜೆನ ಶುರು ಮಾಡ್ಕೊಂಡಂಥ ದಿನ. ಇವತ್ತು ಗುರುವಾರ ಅಲ್ವಾ, ಇವತ್ತು ನಾನು ರಾಯರ ಪೂಜೆನ ಫಸ್ಟ್ ಟೈಮಿಂದ ಸ್ಟಾರ್ಟ್ ಮಾಡೇನಿ ನೋಡ್ರಿ. ನನಗೆ ಭಾಳ ಖುಷಿ ಅನ್ಸಕತ್ತೈತಿ ಹೇಳಕ್ಕೂ. ಯಾಕಂತಂದ್ರೆ ನನಗೆ ಒಂದು ಸತಿ ಒಂದು ದಿನ ಒಂದು ವಾರ ನಾನು ರಾಯರ ಪೂಜೆ ಮಾಡಿದ್ದು ಅಂದ್ರೆ ನನಗೆ ಎಷ್ಟು ಪಾಸಿಟಿವಿಟಿ ಸ್ಪ್ರೆಡ್ ಆಗೈತಿ ಮನೆಯೊಳಗೆ ಅಂತಂದ್ರೆ ನಂಗೆ ನಿಜ ನಂಬಕ್ಕಾಗ್ತಿಲ್ಲ, ಅಷ್ಟು ಖುಷಿ ಅನ್ಸಕತ್ತೈತಿ. ಹಂಗೆ ನಾನಿಲ್ಲಿ ರಂಗೋಲಿನ ಇವತ್ತು ಸ್ವಲ್ಪ ಸ್ಪೆಷಲಾಗಿ ಹಾಕ್ಕೊಂಡು ಮುಗಿಸ್ಕೊಂಡೆ. ಆಮೇಲೆ ಕಸ ಹೊಡೆದು ನೆಲ ಎಲ್ಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಬಂದು ಪೂಜೆಗೆ ರೆಡಿ ಮಾಡ್ಕೊಳತ್ತೇನೆ ನೋಡ್ರಿ. ನಾನು ಸ್ನಾನ ಮಾಡ್ಕೊಂಬಂದ್ಮೇಲೆನ ಇಲ್ಲಿ ದೇವ್ರ ಮನೆಯೂ ಒರೆಸ್ಕೊಂಡನಿ, ಬಟ್ ಅದನ್ನೆಲ್ಲ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಯಾಕಂದ್ರೆ ನಾನು ಬೇಗ ಬೇಗ ಪೂಜೆನ ಮುಗಿಸ್ಕೋಬೇಕಿತ್ರಿ. ಹಾಗಾಗಿ ಎಲ್ಲ ನೀಟಾಗಿ ಒರೆಸ್ಕೊಳಕತ್ತೇನೆ ನೋಡ್ರಿ. ಈ ಥರ ನಾವು ಜಗಲಿ ಕಟ್ಟಿನ ಒರೆಸ್ಕೊಂಡು ನೀಟಾಗಿ ಪೂಜೆ ಮಾಡ್ಕೋಬೇಕು, ಆವಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನ್ನಿಸ್ತೈತಿ. ಹಂಗೆ ನಾನು ಇವತ್ತು ರಾಯರ ಪೂಜೆನ ಸ್ಟಾರ್ಟ್ ಮಾಡಿದ್ನಲ್ಲ, ಅದಕ್ಕೆ ನನಗೆ ಹೆಂಗೆ ಅನ್ಸತ್ತೈತೆ ಅಂದ್ರೆ ಮನಸ್ಸಿಗೆ ನನಗೆ ಎಷ್ಟೋ ದಿನದಿಂದ ರಾಯರ ಜೊತೆ ಕನೆಕ್ಟ್ ಐತೇನೋ ಅಂತ ಅಂದ್ಕೊಂಡೆ. ನಾನು ನಿಜ ಹೇಳ್ಬೇಕಂದ್ರೆ ನಾನು ಯಾವತ್ತೂ ರಾಯರನ್ನ ಮಂತ್ರಾಲಯಕ್ಕೆ ಹೋಗಿ ಬಂದೀನಿ, ಬಟ್ ನಂಬಿರಲಿಲ್ಲ, ನನಗೆ ಅಷ್ಟೊಂದು ಏನೋ ಅನಿಸಿರಲಿಲ್ಲ. ಬಟ್ ಇವತ್ತು ಪೂಜೆ ಸ್ಟಾರ್ಟ್ ಮಾಡಿದ ದಿನದಿಂದನೇ ನನಗೆ ನಂಬಿಕೆ ಬಂದೈತಿ. ಹಂಗೆ ನಾನು ಫಸ್ಟು ನಮ್ಮ ಮನೆ ದೇವ್ರಿಗೆ, ನಮ್ಮ ಮನೆ ಒಳಗಿರೋಂಥ ದೇವ್ರುಗಳಿಗೆ ಪೂಜೆ ಮಾಡಿಕೊಂಡು ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ಅವ್ರ ಹತ್ರ ಬೇಡ್ಕೊಂಡು ಆಮೇಲೆ ರಾಯರ ಪೂಜೆನ ಸ್ಟಾರ್ಟ್ ಮಾಡತ್ತೇನೆ ನೋಡ್ರಿ. ನಾನು ಈ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ನಿನ್ನೆ ನಮ್ಮ ಮನೆಯವ್ರಿಗೆ ಸಿಟಿಗೆ ಹೋಗಿ ಹೂವು ಅದನ್ನು ಏನೋ ತರೋಕ್ಕಾಗಲಿಲ್ಲ. ಹಾಗಾಗಿ ನೀನೇ ನೋಡ್ಕೊಳಪ್ಪ ರಾಘವೇಂದ್ರ ಸ್ವಾಮಿ ಅಂತ ಬೇಡ್ಕೊಂಡು ಇದ್ದಿದ್ರೊಳಗೆ ಪೂಜೆ ಮಾಡಿ ಮುಗಿಸ್ಕೊಳಕತ್ತೇನೆ ರೀ. ನಾನಿಲ್ಲಿ ತುಳಸಿ ಮತ್ತು ದಾಸವಾಳ ಎಲ್ಲನೂ ಏರಿಸಿ ಪೂಜೆ ಮಾಡಕತ್ತೇನೆ ನೋಡ್ರಿ. ನನಗೆ ನಿಜ ಈ ಪೂಜೆ ಮಾಡ್ತಿರ್ಬೇಕಾದ್ರೆ ಏನೋ ಒಂಥರ ಪಾಸಿಟಿವಿಟಿ ಮೈ ತುಂಬ್ಕೊಂಡತಿ ಅಂತ ಅನಿಸ್ಬಿಟ್ಟಿತ್ತು. ಅಷ್ಟು ನನಗೆ ಖುಷಿ ಅನಿಸಿತ್ತು ರಾಯರ ಪೂಜೆ ಮಾಡಬೇಕಂತಂದ್ರೆ. ಆಮೇಲೆ ನಾನು ರಾಯರ ಪೂಜೆನ ಮುಗಿಸ್ಕೊಂಡು ಮತ್ತು ಮನೆಯೊಳಗಿನ ಪೂಜೆ ಹೊರಗಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇವತ್ತು ನಾನು ಒಂದು ನನ್ನ ಮನಸ್ಸಿನ ಬೇಡಿಕೆಗೆ, ನನ್ನ ಮನಸ್ಸಿನ ಒಂದು ಆಸೆಗೆ ರಾಯರಿಗೆ ಮುಡುಪು ಕಟ್ಟಿಟ್ಟು ಬೇಡ್ಕೊಳಕತ್ತೇನೆ ನೋಡ್ರಿ. ಈ ಪೂಜೆನ ನಾನು ಭಾಳ ದಿವಸದಿಂದ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸುಮಾರಷ್ಟು ನನಗೆ ಅಡಚಣೆಗಳು ಬಂದವು, ಪೂಜೆ ಮಾಡೋಕ್ಕಾಗಿರಲಿಲ್ಲ. ಅದು ಯಾಕಂತ ನನಗೂ ಗೊತ್ತಾಗಲಿಲ್ಲ. ಬಟ್ ಈ ವಾರ ನಾನು ಏನಾದರೂ ಆಗಲಿ ನಾನು ಪೂಜೆ ಮಾಡಲೇಬೇಕು ಅಂತ ಗಟ್ಟಿ ಮನಸ್ಸಿಂದ ಈ ವಾರ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡೇನು ನೋಡ್ರಿ. ಇವತ್ತು ನಾನು ಮುಡುಪು ಕಟ್ಟಿಟ್ಟು ಪೂಜೆ ಮಾಡ್ತಾ ಇದ್ದೇನೆ ರೀ. ಅದನ್ನು ಹೆಂಗೆ ಕಟ್ಟೋದು ಏನು ಮಾಡೋದು ಅಂತ ನಾನು ಸುಮಾರಷ್ಟು ಇನ್ಸ್ಟಾಗ್ರಾಮ್ ವೀಡಿಯೋ ನೋಡೇನಿ ರೀ. ಕೆಲವೊಂದಿಷ್ಟು ಜನ ರಾಯರ ಭಕ್ತರು ಅಥವಾ ರಾಯರ ಬಗ್ಗೆ ಹೇಳ್ಕೊಡೋ ಅಂಥ ಆಚಾರ್ಯರು ಇರ್ತಾರಲ್ಲ, ಅವ್ರ ಹತ್ರ ಎಲ್ಲ ತಿಳಿಸ್ಕೊಂಡೇನು ನೋಡ್ರಿ. ನಾನಲ್ಲಿ ಮುಡುಪನ್ನ ಕಟ್ಟಿ ಮುಗಿಸ್ಕೊಂಡೆ. ಆಮೇಲೆ ರಾಯರಿಗೆ ಏನಾದರೂ ಒಂದು ಪ್ರಸಾದ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಟೈಮು ಸ್ವೀಟ್ ಮಾಡತ್ತೇನೆ ರೀ. ನಮ್ಮ ಮನ್ಯಾಗ ಇವತ್ತು ಫ್ರೂಟ್ಸ್ ಎಲ್ಲ ಏನು ಇರಲಿಲ್ಲ, ಹಾಗಾಗಿ ಇಲ್ಲಿ ನಾನು ಕೇಸರಿ ಬಾತ್ ಮಾಡ್ಕೊಳೋಣ ರಾಯರಿಗೆ ಅಂತ ಅಂದ್ಕೊಂಡೆ. ಅಷ್ಟೊತ್ತರೊಳಗೆ ನಮ್ಮ ಮನ್ಯಾಗ ಎಲ್ಲರೂ ಎದ್ದಿದ್ರು, ಹಾಗಾಗಿ ಅವರಿಗೋಸ್ಕರ ಟೀ ಮಾಡಿ ಇಟ್ಟೆ. ನನ್ನ ಪೂಜೆಯಿಂದ ಮತ್ತು ಅವರಿಗೆ ಇದಾಗಬಾರ್ದು, ಅವ್ರ ಕೆಲ್ಸಕ್ಕೆ ಅವ್ರು ಹೋಗಲಿ ಅಂತ ಹೇಳಿಬಿಟ್ಟು. ಆಮೇಲೆ ನಾನಿಲ್ಲಿ ಇದಕ್ಕೆ ಒಂದು ಬೌಲಷ್ಟು ಮಾಡ್ಕೊಳಕತ್ತಿದ್ರಿ. ಹಾಗಾಗಿ ನಾನು ಕೇಸರಿ ಬಾತಿಗೆ ಸ್ವಲ್ಪ ರವೆ ಹಾಕಿ ಮೊದಲು ಆಮೇಲೆ ಸಕ್ಕರೆ ಹಾಕತ್ತೇನೆ ರೀ. ಇಲ್ಲಿ ನಾನು ರವೆ ಏನು ಹುರ್ಕೊಳಕ್ಕೆ ಹೋಗಲಿಲ್ಲ, ಒಂದು ಬಟ್ಲು ಅಂತ ಹೇಳಿಬಿಟ್ಟು. ನೀವು ಬೇಕಿದ್ರೆ ಚೆನ್ನಾಗಿ ತುಪ್ಪ ಹಾಕಿ ಹುರ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ಕೊಡ್ರಿ. ನನಗೆ ಬೇಗ ಬೇಗ ಇವತ್ತು ಕೆಲಸ ಆಗಿದ್ದಕ್ಕೂ ಅದಕ್ಕೂ ಫುಲ್ ಖುಷಿ ಇತ್ತು ನೋಡ್ರಿ. ಫುಲ್ ಆ್ಯಕ್ಟಿವ್ ಇದ್ದೆ ನಾನು ಇವತ್ತಿನ ಡೇ. ಆಮೇಲೆ ಸ್ವಲ್ಪ ತುಪ್ಪ ಹಾಕಿ ಇದಕ್ಕೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಹಾಕೋಣ ಅಂತ ಅಂದ್ಕೊಂಡು ಆ ಕಡೆ ಸಣ್ಣದೊಂದು ಬಾಳ್ಗೆ ಇಟ್ಕೊಂಡು ಅದರೊಳಗೆ ಫ್ರೈ ಮಾಡಿ ಹಾಕಕತ್ತೇನೆ ನೋಡ್ರಿ. ಈ ಕಡೆ ರವಾನೂ ಬೆಂದಿತ್ತು ರೀ, ಚೆನ್ನಾಗಾಗಿತ್ತು. ಆಮೇಲೆ ನಾನು ಅದನ್ನು ಹಾಕೋತೇನೆ ರೀ. ಇದಕ್ಕೆ ಹಾಕ್ಕೊಂಡೆ ಅಂತಂದ್ರೆ ನಮ್ಮ ಪ್ರಸಾದನೂ ರೆಡಿ ಆಕತ್ತೆ ನೋಡ್ರಿ. ನನಗೆ ಪ್ರಸಾದನೂ ರೆಡಿ ಮಾಡಿ ಇಟ್ಟು ದೇವ್ರಿಗೆ ನೈವೇದ್ಯ ಮಾಡಿದ್ರಿ. ಈಗ ನಾನು ಮುಡುಪು ಕಟ್ಟಿಟ್ಟು ಪೂಜೆನ ಮುಗಿಸ್ಕೊಂಡೆ ನೋಡ್ರಿ. ಆಮೇಲೆ ಮುಡುಪಿಗೂ ಸಹಿತ ಪೂಜೆ ಮಾಡಿ ಊದ್ಬತ್ತಿ ಬೆಳಗಿ ಮುಗಿಸ್ಕೊಂಡೆ. ಆಮೇಲೆ ನನ್ನ ಡೈಲಿ ರೊಟೀನ್ನ ನಾನು ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ. ಅದಕ್ಕೆ ಇಲ್ಲಿ ಫಸ್ಟು ಮಾಲ್ಟ್ ಮಾಡ್ಕೊಂಡು ಕುಡಿದು ಆಮೇಲೆ ಮುಂದಿನ ಕೆಲಸ ಮಾಡೋಣ ಅಂತ ಹೇಳಿ ಮಾಲ್ಟ್ ಮಾಡ್ಕೊಂಡು ಕುಡಿದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೇನಿ ನೋಡ್ರಿ. ನಾನಿವತ್ತು ರಾಯರ ಪೂಜೆ ಮಾಡಿರೋದ್ರಿಂದ ರೊಟ್ಟಿ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಕಡೆ ಹಂಗೆ ನಾವೇನಾರು ಹಬ್ಬ ಹರಿದಿನ ಪೂಜೆ ಏನಾದರೂ ಮಾಡಿದ್ವಿ ಅಂತಂದ್ರೆ ರೊಟ್ಟಿ ಮಾಡೋಂಗಿಲ್ಲ, ಮುದ್ದೆ ಮಾಡೋಂಗಿಲ್ಲ. ಹಾಗಾಗಿ ನಾನಿವತ್ತು ಈ ಕಡೆ ಟೊಮೊಟೊ ಬಾತು ಅಲ್ಲ, ಈ ಕಡೆ ಪಲಾವು ಅಲ್ಲ, ಆ ಥರದ್ದೊಂದು ರೆಸಿಪಿ ಮಾಡತ್ತೀನಿ. ಯಾಕಂದರೆ ಟೊಮೊಟೊ ಬಾತ್ ಮಾಡೋಕ್ಕೆ ಟೊಮೊಟೊ ಜಾಸ್ತಿ ಬೇಕು, ನಮ್ಮ ಮನೆಯೊಳಗೆ ಇರಲಿಲ್ಲ. ಮತ್ತು ಪಲಾವ್ ಮಾಡೋಕ್ಕೆ ತರಕಾರಿ ಬೇಕಿತ್ತು, ತರಕಾರಿನೂ ಖಾಲಿಯಾಗಿತ್ತು. ಹಾಗಾಗಿ ಎರಡು ನಡುವೆ ಇರೋಂಥ ಒಂದು ಅಡುಗೆ ಮಾಡತ್ತೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡೇನಿ ರೀ. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ನಾನು ಫಸ್ಟು ಕರಿಬೇವು ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೋಬೇಕಿತ್ತು. ನೆನಪಾರಿ ಈರುಳ್ಳಿ ಹಾಕಿ ಆಮೇಲೆ ಕರಿಬೇವು ಹಾಕಿದೆ, ಏನಾಗಲ್ಲ, ತೊಂದರೆ ಇಲ್ಲ. ಹಂಗೆ ಇದಕ್ಕೆ ನಾನು ಇನ್ನೂ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಡೇನಿ ನೋಡ್ರಿ. ಸ್ವಲ್ಪ ಏನಂತ ಸೋಪಿನ ಕಾಳು ಹಾಕ್ಕೋಬೇಕ್ರಿ. ಆಮೇಲೆ ಎಲ್ಲ ಫ್ರೈ ಆದಮೇಲೆ ನಾನು ಈರುಳ್ಳಿ ಹಾಕ್ಕೊಂಡು ಆಮೇಲೆ ಕರಿಬೇವು ಹಾಕ್ಕೊಂಡೆ ನೋಡ್ರಿ. ಇದೆಲ್ಲ ಆದಮೇಲೆ ನಾನು ಸ್ವಲ್ಪ
ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು, ಹಸಿ ಬಟಾಣಿ ಇದ್ದು ರೀ ಮನೆಯೊಳಗೆ, ನಾನು ಹಸಿ ಬಟಾಣಿ ತಂದ ಮೇಲೆ ಅದನ್ನು ಸುಲ್ಕೊಂಡು ನೀಟಾಗಿ ಈ ಥರ ಒಂದು ಜಿಪ್ಲಾಕ್ ಕವರ್ ಒಳಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ರೀ. ಹಂಗಿದ್ರೆ ಹಸಿ ಬಟಾಣಿ ಕಾಳು ಭಾಳ ದಿನದ ವರ್ಗು ಚೆನ್ನಾಗಿರ್ತಾವೆ ರೀ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೋತೇನೆ ಅಷ್ಟೇ ರೀ. ಈಗ ಅವನ್ನ ತೊಳ್ಕೊಂಬಂದು ನೀಟಾಗಿ ಇದಕ್ಕೆ ಹಾಕ್ಬೇಕ್ರಿ. ನೀವು ಮೊದಲ ಎಣ್ಣೆಗೆ ಏನಾರ ಈ ಹಸಿ ಬಟಾಣಿ ಹಾಕಿಬಿಟ್ರೆ ಚಿಟಪಟ ಅಂತ ಬಾಂಬ್ ಸಿಡ್ದಂಗೆ ಸಿಡಿದ್ಬಿಡ್ತಾವೆ ರೀ ಅವು ಮುಖದ ಮೇಲೆಲ್ಲ. ಹಾಗಾಗಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ನೀಟಾಗಿ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕ್ರಿ. ಹಸಿ ಬಟಾಣಿನೂ ಎಣ್ಣೆಯೊಳಗೆ ನೀಟಾಗಿ ಫ್ರೈ ಆಗಬೇಕು, ಹಂಗಂದ್ರೆ ಅದ್ರದ್ದು ಸ್ಮೆಲ್ಲು ಸ್ವಲ್ಪ ಕಮ್ಮಿ ಅನ್ನಿಸ್ತೈತಿ. ಆಮೇಲೆ ನಾನಿಲ್ಲಿ ಇದಕ್ಕೆ ಏನೇನು ಮಸಾಲೆ ಹಾಕೋಬೇಕಂತ ನೋಡತ್ತಿದ್ರಿ. ಅದಕ್ಕಿಂತ ಫಸ್ಟು ಟೊಮೊಟೊ ಹಾಕಿ ಸ್ವಲ್ಪ ಮೆತ್ತಗಾಗಲಿ ಅಂತ ಹೇಳಿ ಫ್ರೈ ಮಾಡತ್ತಿದ್ದು ನೋಡ್ರಿ. ಹಂಗಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಹಂಗೆ ಸ್ವಲ್ಪ ಹಸಿ ಕೊಬ್ಬರಿ ಇತ್ತು, ಅದನ್ನು ತೊಗೊಂಡು ನಾನಿಲ್ಲಿ ಜಾರಿಗೆನ ಚಾಕುಯಿಂದನ ಹೆಚ್ಚಿ ಹಾಕೊಳಕತ್ತೇನೆ ರೀ. ಸ್ವಲ್ಪ ಹಸಿ ಕೊಬ್ಬರಿ ಹಾಕೋರಿ, ಟೇಸ್ಟ್ ಚೆನ್ನಾಗಿರ್ತೈತಿ. ಆಮೇಲೆ ಸ್ವಲ್ಪ ಪಲಾವ್ ಎಲೆ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕ್ರಿ. ಜೀರಿಗೆ, ಸೋಂಪು ಕಾಳು ಎಲ್ಲ ಹಾಕ್ಕೊಂಡು ನೀಟಾಗಿ ಇದನ್ನು ಮಸಾಲಿನ ಫ್ರೈ ಮಾಡ್ಕೋಬೇಕ್ರಿ. ಹಸಿ ಸ್ಮೆಲ್ ಇರಬಾರ್ದು. ಇದು ಎಷ್ಟು ಎಣ್ಣೆ ಒಳಗೆ ಫ್ರೈ ಆಕತ್ತಲ್ರಿ ಅಷ್ಟ ಟೇಸ್ಟಾಗಿ ಮತ್ತು ಸ್ಮೆಲ್ಲು ಚೆನ್ನಾಗಿ ಬರ್ತೈತಿ. ಹಂಗೆ ನಮ್ಮ ಮನೆಯೊಳಗೆ ದೊಡ್ಡ ಉಪ್ಪು ಖಾಲಿ ಆಗಿತ್ತು ರೀ. ನನಗೆ ಸಣ್ಣ ಉಪ್ಪೊಳಗೆ ಅಳ್ತಿಲೆ ಅಡುಗೆ ಮಾಡೋಕೆ ಬರಂಗಿಲ್ಲ ರೀ. ದೊಡ್ಡ ಉಪ್ಪನ್ನ ಹಾಕಿ ಅಡುಗೆ ಮಾಡಬೇಕು. ಹಾಗಾಗಿ ಉಪ್ಪು ಖಾಲಿ ಆಗಿತ್ತು ಅಂತ ಹೇಳಿ ಉಪ್ಪು ಹಾಕ್ಕೊಂಡೆ. ಆಮೇಲೆ ಇದಕ್ಕೆ ಅರಿಶಿನ ಪುಡಿ ಮಿಕ್ಸ್ ಮಾಡಿದ್ದೆ ಅಂತ ಅರಿಶಿನ ಪುಡಿ ಹಾಕಿದೆ, ಖಾರದ ಪುಡಿ ಸ್ವಲ್ಪ ಹಾಕಿದೆ, ಮೆಣ್ಸಿನ್ಕಾಯಿ 2 ಹಾಕ್ಕೊಂಡಿರ್ಬೇಕ್ರಿ ಮಿಕ್ಸಿ ಮಾಡಬೇಕಾರೆ. ಆಮೇಲೆ ನಾನೇ ಮಾಡಿರೋ ಅಂಥ ನನ್ನ ಮಸಾಲೆ ಪೌಡ್ರ್ ಹಾಕ್ಕೊಂಡ್ರಿ ಸಖತ್ ಟೇಸ್ಟ್ ಇರ್ತದೆ ರೀ ಅದು ಎಲ್ಲದಕ್ಕೂ. ಹಾಗಾಗಿ ನಂಗೆ ಮಿಸ್ ಮಾಡಲಿಲ್ಲ, ಹಂಗೆ ಎಲ್ಲದಕ್ಕೂ ಸ್ವಲ್ಪ ಹಾಕ್ಕೊಂಡ್ಬಿಡ್ತೇನೆ ಅದನ್ನ ಮಸಾಲ ಪೌಡ್ರ್. ಅದಾದಮೇಲೆ ಒಂದು ಸ್ವಲ್ಪ ಚೂರು ಸಕ್ಕರೆ ಹಾಕ್ಕೊತೀನಿ, ಇಲ್ಲಾಂದರೆ ಬೆಲ್ಲ ಹಾಕ್ಕೋಬೇಕ್ರಿ, ಟೇಸ್ಟ್ ಇರ್ತೈತಿ. ಆಮೇಲೆ ಇಲ್ಲಿ ನಾನು ಅಕ್ಕಿನ ಅಳತಿ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಒಂದು ಅಳತಿ ಅಕ್ಕಿ ತೊಗೊಂಡಿದ್ನಲ್ಲ ಒಂದು ಲೋಟದಿಂದ ಜಾರೊಳಗಿರೋಂಥ ಎಲ್ಲ ಮಸಾಲೆನೂ ನೀಟಾಗಿ ಹಾಕೊಳಕತ್ತೇನೆ ನೋಡ್ರಿ. ನಾವು ಏನಾರ ಮಿಸ್ ಮಾಡ್ಬೋದ್ರಿ, ಆದರೆ ಜಾರ್ನಾಗಿರೋ ಮಸಾಲೆ ಮಿಸ್ ಮಾಡಬಾರ್ದು. ಆಮೇಲೆ ಇದಕ್ಕೆ ತಟ್ಟಿ ಮುಚ್ಚಿ ಅದೆಲ್ಲ ಬೇಯಕ್ಕೆ ಬಿಟ್ಬಿಡ್ಬೇಕು ನೋಡ್ರಿ. ಆಮೇಲೆ ನಾನು ಇದು ನೀರು ಕುದಿಯಾಕತ್ತಿತ್ತು ಅಂಥೇಳಿ ಆಮೇಲೆ ಇಲ್ಲಿ ಅಕ್ಕಿನ ಹಾಕೊಳಕತ್ತೇನೆ ನೋಡ್ರಿ. ಈ ಥರ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಅಕ್ಕಿನ ಮೊದಲಾಗ ಸ್ವಲ್ಪ ತೊಳೆದು ನೆನೆಸಿಟ್ಕೊಂಡಿರ್ಬೇಕ್ರಿ, ಅಂದ್ರೆ ಚೆನ್ನಾಗಿರ್ತೈತಿ. ಅದಾದಮೇಲೆ ನಾನಿಲ್ಲಿ ಒಂದು ದೊಡ್ಡ ಕೆಲಸ ಮಾಡೇನಿ ನೋಡ್ರಿ. ಅಕ್ಕಿ ಚಲ್ಲಿ ಬೆಳಗ್ಗೆ ಬೈಸ್ಕೊಂಡೆ. ಆಮೇಲೆ ಲೈಫ್ ಒಳಗೆ ಇದ್ದಿದ್ದ ಅಂತ ಅಂದ್ಕೊಂಡು ನಾನು ಬೇರೆ ಕೆಲಸ ಸ್ಟಾರ್ಟ್ ಮಾಡತ್ತೇನೆ ನೋಡ್ರಿ. ಈ ಕಡೆ ಸಾಂಬಾರು ಮಾಡಬೇಕಿತ್ತು, ಮತ್ತು ನನಗೇನಾದ್ರು ಡಿಫ್ರೆಂಟಾಗಿ ಮಾಡ್ಕೋಬೇಕಿತ್ತು. ಹಾಗಾಗಿ ಇದು ನಾನು ಡಿಫ್ರೆಂಟಾಗಿ ಮಾಡ್ಕೋಬೇಕು ಅಂದ್ಕೊಂಡೆಲ್ಲ, ಅದಕ್ಕೋಸ್ಕರ ಸ್ವಲ್ಪ ಶುಂಠಿ ಇದು ಸಾಂಬಾರಿಗೋಸ್ಕರ ಆಲೂಗಡ್ಡೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡ್ರಿ ಇವತ್ತು. ಹಾಗಾಗಿ ಆಲೂಗಡ್ಡೆ ಸಾಂಬಾರು ಮಾಡೋಕ್ಕೆ 4 ಆಲೂಗಡ್ಡೆ, 1-2 ಟೊಮೊಟೊ, ಸ್ವಲ್ಪ ಬೇಳೆ, ಸ್ವಲ್ಪ ಈರುಳ್ಳಿ, ಅರಿಶಿನ ಪುಡಿ ಹಾಕಿ ಇದನ್ನು ಬೇಯಕ್ಕೆ ಇಡ್ಬೇಕ್ರಿ. ನೀಟಾಗಿ ಬೆಂದ ಮೇಲೆ ಟೊಮೊಟೊನ ತೊಗೊಂಡು ನಾನೀಗೇನು ಮಸಾಲೆ ತೋರಿಸ್ತಾನಲ್ಲ ಈ ಮಸಾಲೆ ಜೊತೆಗೇನ ಮಿಕ್ಸಿ ಮಾಡ್ಕೋಬೇಕು. ಫಸ್ಟು ಕೊಬ್ಬರಿ ಹಾಕ್ಕೊಂಡು ಅದಕ್ಕೆ ಸಾಂಬಾರು ಪೌಡ್ರು, ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಜೀರಿಗೆ, ಆಮೇಲೆ ಇದನ್ನ ಹಾಕ್ಕೊಂಡು ಫಸ್ಟ್ ಮಿಕ್ಸಿ ಮಾಡಿ ಇಟ್ಕೋಬೇಕ್ರಿ. ಆಮೇಲೆ ಕುಕ್ಕರ್ ಯಾವಾಗ ಬೆಂದು ಅದರೊಳಗೆ ಟೊಮೊಟೊ ಬಂದಿರ್ತಾವಲ್ರಿ ಅದನ್ನು ತೊಗೊಂಡು ಇದ್ರ ಜೊತೆ ಮತ್ತೆ ಮಿಕ್ಸಿ ಮಾಡಬೇಕು. ಹಂಗೆ ನಾನು ಇವತ್ತು ಪಲ್ಯನೂ ಮಾಡ್ಕೊಳತ್ತನ್ರಿ. ಪಲ್ಯ ತರಕಾರಿ ಏನಿರಲಿಲ್ಲ, ಹಾಗಾಗಿ ಸೌತೆಕಾಯಿ ಪಲ್ಯನ ಮಾಡ್ಕೊಳತ್ತನ. ಇನ್ನೊಂದೆರಡು ಇದ್ದು ಅಂತ ಇವತ್ತು ತೊಗೊಂಬರ್ತೇನೆ ಅಂತ ಹೇಳಿದರು ನಮ್ಮ ಮನೆಯವರು. ಹಾಗಾಗಿ ಆಮೇಲೆ ಇಲ್ಲಿ ಬೇಳೆಯೊಳಗೆ ನಾನು ಹುಡ್ಕಾಡಿ ಟೊಮೊಟೊನ ಹಾಕಕತ್ತೇನೆ ನೋಡ್ರಿ. ಯಾಕಂದ್ರೆ ಟೊಮೊಟೊ ಫುಲ್ ನುಣ್ಣಗೆ ಬೆಂದೋಗ್ಬಿಟ್ಟಿದ್ವು. ಇಷ್ಟು ಬೇಯಿಸ್ಬಾರ್ದ್ರಿ. ನಾನು ಆ್ಯಕ್ಚುಲಿ ಇಲ್ಲೊಂದು 5 ವಿಸಲ್ ಮಾಡಿಬಿಟ್ಟೆ, ಆ ಕಡೆ ಹೊರಗಡೆ ಹೋಗಿದ್ದೆ. ಹಾಗಾಗಿ ನೀವು ಒಂದು 4 ವಿಸಲ್ಲು, ಭಾಳ ಅಂದ್ರೆ 3 ವಿಸಲ್ಗೆ ಆಫ್ ಮಾಡ್ಕೊಂಬಿಡ್ರಿ. ಅಂದ್ರೆ ಆಲೂಗಡ್ಡೆ ಸಿಗ್ತಾವೆ ಬಾಯಿಗೆ, ಮತ್ತು ಟೊಮೊಟೊ ಕೂಡ ಸಿಗ್ತತಿ. ನಾನು ಮೊನ್ನೆ ವಿಡಿಯೋದಾಗ ಪಲ್ಯ ಶೇರ್ ಮಾಡ್ಕೊಂಡಿದ್ನಲ್ರಿ, ಹಾಗಾಗಿ ಅದ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳಂಗಿಲ್ಲ. ಇವತ್ತು ಡಿಫ್ರೆಂಟಾಗಿ ಸಾಂಬಾರು ಬಗ್ಗೆ ಹೇಳ್ತೀನಿ. ಈ ಸಾಂಬಾರು ಯಾರಾರ ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿ ಅಂದ್ರೆ ನಿಜವಾಗ್ಲೂ ಫಿದಾ ಹಾಕಿರಿ. ಯಾಕಂತಂದ್ರೆ ನಾನು ಕೂಡ ಇದನ್ನು ಒಬ್ಬರು ಇನ್ಫ್ಲೂಯೆನ್ಸರ್ ಯೂಟ್ಯೂಬ್ ಒಳಗೆ ಮಾಡಿದ್ದನ್ನು ನೋಡಿದ್ದೆ. ಅವರು ನೋಡಿಕೊಂಡು ನಾನು ಮಾಡಿದ್ದೆ. ಸಖತ್ ಟೇಸ್ಟ್ ಬಂದಿತ್ತು. ನಮ್ಮ ಮನೆಯೊಳಗಂತೂ ಈ ಸಾಂಬಾರು ಎಲ್ರಿಗೂ ಇಷ್ಟ. ಮತ್ತು ಯಾರೋ ಬಂದಾಗ ನಾನು ಒಂದ್ಸತಿ ಮಾಡಿದ್ದೆ, ಅವ್ರ ಸತಿಗೆ ಹೇಳಿದರು ಸಾಂಬಾರು ತುಂಬ ಚೆನ್ನಾಗೈತಿ ಆ ಸಾಂಬಾರು ಅಂತ ಹೇಳಿ. ನನಗೆ ಅದಕ್ಕೆ ಈ ಸಾಂಬಾರು ಅಂದ್ರೆ ಭಾಳ ಇಷ್ಟ. ಟೇಸ್ಟು ಚೆನ್ನಾಗಿರ್ತೈತಿ. ಇದ್ರ ಜೊತೆಗೆ ಏನಾದರೂ ಸ್ವಲ್ಪ ನುಗ್ಗೆಕಾಯಿದ್ದ ಹಾಕಿಬಿಟ್ರಂತೂ ಇನ್ನೂ ಟೇಸ್ಟ್ ಆಗಿರ್ತೈತಿ. ಹಂಗೆ ನಾನು ಇಲ್ಲಿ ಪಲ್ಯಕ್ಕೂ ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿ ಮಸಾಲಿನ ರೆಡಿ ಮಾಡ್ಕೊಳತ್ತಿದ್ದು ನೋಡ್ರಿ. ಇವತ್ತು ನಂದು ಇದಷ್ಟೇ ಕೆಲಸ ಅಲ್ರಿ, ಬೇರೆ ಕೆಲಸನೂ ಜಾಸ್ತಿನೇ ಐತಿ. ಮತ್ತು ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಕೊಡೋಣ ಅಂತ ಅಂದ್ಕೊಂಡು ಎಣ್ಣೆ ಹಾಕಿ ಅದಕ್ಕೂ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರ್ಬೇಕ್ರಿ. ಒಂದೇನಂದ್ರೆ ಇದ್ರೊಳಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕ್ರಿ, ಅಂದ್ರೆ ಟೇಸ್ಟು ಸೂಪರಾಗಿರ್ತೈತಿ. ಇದಕ್ಕೆ ಬೆಳ್ಳುಳ್ಳಿ ಮೇನ್ ಇಂಪಾರ್ಟೆಂಟ್. ಆಮೇಲೆ ನಾನು ಏನು ಮಸಾಲೆ ಹಾಕ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋಬೇಕು. ಆಮೇಲೆ ಏನು ಬೇಳೆ ಬೆಂದಿರ್ತೈತಲ್ಲ ಅದನ್ನು ಸಹಿತ ಹಾಕ್ಕೊಂಡಿರ್ಬೇಕು. ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಜಾರೊಳಗಿರೋಂಥ ಮಸಾಲ ನೀರು ಮತ್ತು ಕುಕ್ಕರ್ ಒಳಗಿರೋ ಅಂಥದ್ದು ಬೇಳೆ ಉಳಿದಿರ್ತೈತಲ್ಲ ಅದನ್ನೆಲ್ಲ ನೀಟಾಗಿ ಹಾಕಬೇಕು.
ಆಮೇಲೆ ಸಾಂಬಾರನ್ನ ಕುದಿಯಕ್ಕೆ ಬಿಟ್ಟು ಪಲ್ಯ ರೆಡಿ ಆಗಿತ್ತು ಅಂತ ತೆಗೆದು ಇವತ್ತು ನಾನು ನನಗೋಸ್ಕರ ಸ್ಪೆಷಲಾಗಿ ಒಂದು ಅಡುಗೆ ಮಾಡ್ಕೊಳತ್ತನ್ರಿ. ಈ ಅಡುಗೆ ಅದಕ್ಕೆ ಹೆಸರಿಲ್ಲ ಏನಿಲ್ಲ ಅಂತ ಅಡುಗೆ ಇದು. ಏನಂತಂದ್ರಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕಂಗಿಲ್ಲಲ್ಲ, ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡತ್ತೀನಿ. ನಮ್ಮ ಮನೆಯವ್ರಿಗೆ ಆಲೂಗಡ್ಡೆ ಎಲ್ಲ ಜಾಸ್ತಿ ಹಾಕಿದರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಮತ್ತು ಅವು ದೊಡ್ಡ ದೊಡ್ಡ ಇದ್ದು ಅಂದ್ರೂ ಇಷ್ಟ ಆಗಲ್ಲ. ಬಟ್ ಇವತ್ತು ನನಗೋಸ್ಕರ ನಾನು ಮಾಡ್ಕೊಳತ್ತೀನಿ. ಇದನ್ನು ಯಾರೂ ತಿನ್ನಲ್ಲ, ನಾನು ಒಬ್ಳ ತಿನ್ನೋದು, ಅದಕ್ಕೆ ನನಗೆ ಹೆಂಗೆ ಇಷ್ಟ ಹಂಗೆ ಮಾಡ್ಕೊಳತ್ತೇನೆ ನೋಡಿರಿ. ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಟೊಮೊಟೊ ಆಲೂಗಡ್ಡೆ ಹಾಕಿ ಫ್ರೈ ಮಾಡಬೇಕ್ರಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಬೇಕು. ನಾನು ಇದೆಲ್ಲ ಆದ್ಮೇಲೂ ಸ್ವಲ್ಪ ದೊಡ್ಡ ದೊಡ್ಡ ಆಲೂಗಡ್ಡೆ ಪೀಸ್ ತಗೊಂಬಂದು ಇದಕ್ಕೆ ಹಾಕಿದ್ದೆ ರೀ. ನನಗೆ ಆಲೂಗಡ್ಡೆ ಮಧ್ಯೆ ಮಧ್ಯೆ ತಿನ್ನೋಕೆ ಭಾಳ ಇಷ್ಟ ರೀ, ಹಾಗಾಗಿ. ಆಮೇಲೆ ಸ್ವಲ್ಪ ಹೆಸ್ರು ಬೇಳೆ ಹಾಕ್ಕೊತೇನೆ. ಇದೊಂದು ಸ್ವಲ್ಪ ಕಿಚಡಿ ಅಲ್ಲ, ಪಲಾವ್ ಅಲ್ಲ, ಪೊಂಗಲ್ ಅಲ್ಲ, ಏನಂತ ನನಗೂ ಗೊತ್ತಿಲ್ಲ. ಇದು ಹೊಸ ಅಡುಗೆ. ನೀವು ಬೇಕಿದ್ರೆ ಯಾರಾದರೂ ವ್ರತ ಮಾಡಬೇಕಾದ್ರೆ ಇದನ್ನು ಟ್ರೈ ಮಾಡಿ ನೋಡಿರಿ, ಚೆನ್ನಾಗಿ ಬರ್ತೈತಿ. ಇದಕ್ಕೆ ಅಕ್ಕಿ ಬದಲಿ ನವಣಕ್ಕಿ ಹಾಕಿದರೆ ಇನ್ನೂ ಟೇಸ್ಟ್ ಇರ್ತೈತಿ. ಬಟ್ ನಮ್ಮ ಮನ್ಯಾಗ ನವಣಕ್ಕಿ ಖಾಲಿಯಾಗಿದ್ದು, ಹಾಗಾಗಿ ನಾನು ಅಕ್ಕಿನ ಹಾಕ್ಕೊಂಡೇನಿ. ನಾನಿವತ್ತು ಒಂದು ಹೊತ್ತು ಉಪವಾಸ ಬಿಡಬೇಕು ಅಂತಂದ್ರಲ್ರಿ, ಅದಕ್ಕೆ ಬೆಳಗ್ಗೆನ ಬಿಟ್ರಾತು ಅಂತ ಅಂದ್ಕೊಂಡೆ. ಯಾಕಂತಂದ್ರೆ ನನಗೆ ಬೆಳಗ್ಗೆ ತಿಂಡಿ ತಿನ್ನಲಿಲ್ಲ ಅಂತಂದ್ರೆ ಕೆಲಸ ಮಾಡೋಕ್ಕೂ ಆಗಂಗಿಲ್ಲ, ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಹಾಗಾಗಿ ಇವತ್ತು ಬೇರೆ ನಾನು ಹೊಲಕ್ಕೆ ಹೋಗಿ ಸ್ವಲ್ಪ ಕೆಲಸ ಮಾಡೋದಿತ್ತು, ಅದಕ್ಕೋಸ್ಕರ ನಾನು ಹಂಗೆ ಮಾಡಿಕೊಂಡೆ. ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ಇದನ್ನು ಕುಕ್ಕರ್ ವಿಜಲ್ನ ಕ್ಲೋಸ್ ಮಾಡ್ಕೋತೀನಿ. ನಮ್ಮ ಮನೆಯವ್ರಾಗಲೇ ತಿಂಡಿ ತಿಂದಿದ್ರಿ, ಅವರೆಲ್ಲ ತಿಂಡಿ ತಿಂದಿಟ್ಟಿದ್ದು ಪಾತ್ರೆ ಅವೆಲ್ಲ ಇದ್ವು ತೊಳೆಯಾಕತ್ತಿದ್ದು ನೋಡ್ರಿ. ಮನೆಯವರು ನೀನು ಬೇಗ ಬೇಗ ತಿಂಡಿ ತಿನ್ನು ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ಇದಿಷ್ಟು ಪಾತ್ರೆ ತೊಳೆದು ಆಮೇಲೆ ತಿಂದ್ರಾಯ್ತು ಅಂತ ಅಂದ್ಕೊಂಡೆ. ಆದರೆ ಅಷ್ಟೊತ್ತಿಗೆ ಕುಕ್ಕರ್ ವಿಜಿಲ್ ಹೊಡೆದ್ಬಿಟ್ಟಿತ್ರಿ. ನನಗೆ ಪಾತ್ರೆ ಬೆಳಗಿದ್ದೆ ತೊಳೆಯಕ್ಕೆ ಸೈತಿಗೆ ಆಗಲಿಲ್ಲ. ಮೊದಲು ತಿಂಡಿ ತಿಂದುಬಿಡ್ಬೇಕು ಅಂತ ಅನ್ನಿಸ್ತು. ಅಷ್ಟು ಹೊಟ್ಟೆ ಹಶ್ವಾಗಿತ್ತು. ಯಾಕಂತಂದ್ರೆ ನಾನು ಇಷ್ಟೆಲ್ಲ ಅಡುಗೆ ಮಾಡಿ ಇಷ್ಟೆಲ್ಲ ಪೂಜೆ ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋದ್ರಾಗ 11:30 ಆಗೋಗಿತ್ರಿ. ಅಷ್ಟೊತ್ತಾದರೂ ತಿಂಡಿ ತಿನ್ಲಿಲ್ಲಂಗೆ ಇರೋಕ್ಕಾಕತ್ತೇನ್ರಿ. ಅದಕ್ಕೆ ಈ ಸ್ಪೆಷಲ್ ರೆಸಿಪಿ ನಮ್ಮ ಮನೆಯವ್ರಿಗೆ ತಿನ್ನು ಅಂದ್ರೆ ಹೆಂಗೆ ಹೇಳ್ತಾರೆ ನೋಡ್ರಿ. ಹೋಗಲಿ ಬಿಡತ್ತಾಗ ಅಂಥೇಳಿ ನಾನು ತಿಂದೆ. ಆಮೇಲೆ ತರಕಾರಿ ತೊಗೊಂಬಂದಿದ್ದೆ ನಮ್ಮ ಮನೆಯವ್ರು, ಅದನ್ನು ಸಪ್ರೇಟ್ ಮಾಡಿಟ್ಟೆ. ಆಮೇಲೆ ನಮ್ಮ ಮನೆಯವ್ರು ಕಲ್ಲಂಗಡಿ ಹಣ್ಣು ಹೆಚ್ಚುತ್ತಾ ಅವ್ರು ಕಲ್ಲಂಗಡಿ ಹಣ್ಣು ಹೆಚ್ಚೋದು ನೋಡಿ ಅವ್ರಿಗೆ ಯಾರಿಗೆ ಕೊಡಲಿಲ್ಲ ಹಂಗೆ ನನಗೆ ಒಬ್ಬಕ್ಕೆ ಕಲ್ಲಂಗಡಿ ಹಣ್ಣು ತಿನ್ಬೇಕು ಅಂತ ಅನ್ಸಕತ್ತಿತ್ತು ನೋಡ್ರಿ. ಆಮೇಲೆ ಕಲ್ಲಂಗಡಿ ಹಣ್ಣು ಹೆಚ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಅಪ್ಪಾಜಿಗೂ ತೊಗೊಂಡು ಹೋದ್ರಾತ ಅಂತ ಹೊಲಕ್ಕೆ ಹೊಂಟ್ವಿ. ಅವರು ಹೊಲದಾಗ ಇದ್ರಿ, ಹಾಗಾಗಿ ನಮ್ಮ ಹೊಲ ಸೀದಾ NH4 ಹೈವೇ ಕಾಣಿಸ್ತೈತೆ ನೋಡ್ರಿ ಇಲ್ಲಿಂದ ನೋಡಿದ್ರೆ. ಆಮೇಲೆ ಇಲ್ಲೇ ರೇನ್ಬೋ ಸ್ಕೂಲ್ ಐತಿ, ಅದು ನಮ್ಮೂರ ಕಡೆ ಫೇಮಸ್ ಸ್ಕೂಲು, ಬಟ್ ಡೊನೇಷನ್ ಎಲ್ಲ ಜಾಸ್ತಿನೇ ಇರ್ತೈತಿ. ಆಮೇಲೆ ಹೊಲಕ್ಕೆ ಬಂದ್ವಿ. ಹೊಲಕ್ಕೆ ಬಂದಮೇಲೆ ನಮ್ಮದು ರೇಷ್ಮೆ ಮತ್ತು ಬಾಳೆ ಅಡಿಕೆ ಎಲ್ಲ ಐತ್ರಿ. ನಮ್ಮ ಹೊಲ ನೋಡೋಕೆ 2 ಕಣ್ಣು ಸಾಲಂಗಿಲ್ಲ, ಎಷ್ಟು ಚೆನ್ನಾಗೈತೆ ಗೊತ್ತಾ. ಮುಂದಿನ ದಿನಗಳಲ್ಲಿ ನಾನು ನಮ್ಮ ಹೊಲನ ಅದ್ರದ್ದು ಪೂರ್ತಿನ ತೋರಿಸ್ತೇನೆ ನಿಮ್ಗೆ. ಬಟ್ ಅಲ್ಲಿವರೆಗೂ ಇಷ್ಟ ನೋಡ್ಕೊರಿ. ನಾನು ಹೊಲಕ್ಕೆ ಬಂದಿದ್ದೆ ಯಾಕಂದ್ರೆ ಹುಣ್ಸೆಹಣ್ಣು ಬಡಿಯಾತಿದ್ದೀವಿ ರೀ, ಅದಕ್ಕೆ ಆರ್ಸಕ್ಕೆ ಬಂದಿದ್ದೆ. ನಾನು ಆರ್ಸ ಹತ್ರ ನಮ್ಮ ಮನೆಯವ್ರ ಮೇಲೆ ಹತ್ತಿ ಬಡಿಯಾಕತ್ತಿದ್ರು ನೋಡ್ರಿ. ಆದ್ರೆ ಇಲ್ಲಿ ನಮ್ಮ ಬಾಳೆ ಗಿಡದ ಮೇಲೆ ಮಂಗ ಹಾರಾಡಿ ಬಾಳೆ ಗಿಡ ಗೊನಿ ಇರೋದನ್ನ ಬೀಳಿಸ್ಬಿಟ್ಟವ್ ನೋಡ್ರಿ. ಅವಕ್ಕೆ ಎಷ್ಟು ಖುಷಿ ಸಿಗ್ತಾವ ಏನು ಗೊತ್ತಿಲ್ಲ ಒಟ್ಟ. ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಲೇಟ್ ಆಗಿತ್ರಿ. ಮನೆಗೆ ಬಂದು ಪಾತ್ರೆ ತೊಳೆಯೋದಿತ್ತು, ಪಾತ್ರೆ ತೊಳೆದೆ. ನಿಮ್ಗೆ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ರಿ. ಹಂಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ನಾಳೆ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಎಲ್ರಿಗೂ.